ಪರ್ಸೆಂಟೇಜ್ ಇಂದ ಫ್ರಾಕ್ಷನ್ ಕನ್ವರ್ಟ್ ಮಾಡೋದು ಒಂದು ಇಂಪಾರ್ಟೆಂಟ್ ಶಾರ್ಟ್ ಕಟ್ ನೋಡ್ರಿ. ಸಪೋಸ್ ಒಂದ್ ನಂಬರ್ ಏನಾದ್ರೂ ಈ ಫಾರ್ಮ್ ಅಲ್ಲಿ ಇದ್ರೆ ಪಿ ಕ್ಯೂ ಪರ್ಸೆಂಟೇಜ್ ಈ ಫಾರ್ಮ್ ಅಲ್ಲಿ ಇದ್ರೆ ಅದನ್ನ ಯಾವ ತರ ಕನ್ವರ್ಟ್ ಮಾಡ್ಬೋದು ನೋಡ್ರಿ. ಈಗ ಒಂದು ಎಕ್ಸಾಂಪಲ್ ತಗೊಂಡಿನಿ, ಏನು 45.45% ಈ ತರ ಇದ್ರೆ ನೀವೇನ್ ಮಾಡ್ರಿ, ಲಾಸ್ಟ್ 2 ನಂಬರ್ ತಗೊಳ್ರಿ, ಅದನ್ನ 99 ಇಂದ ಡಿವೈಡ್ ಮಾಡ್ರಿ. ಸೊ ಅವಾಗ ಏನಾಗುತ್ತೆ, 9 5 ಜಾ 9 11 ಜಾ ಆನ್ಸರ್ ಬಂದ್ಬಿಟ್ಟು 5/11. ಇಷ್ಟು ಸಿಂಪಲ್ ಆಗಿ ಸಾಲ್ವ್ ಮಾಡ್ಬೋದು. ಸೆಕೆಂಡ್ ಎಕ್ಸಾಂಪಲ್ ನೋಡ್ರಿ, 36.36 ಲಾಸ್ಟ್ ನಂಬರ್ ಏನಿದೆ 36, ಅದನ್ನ 99 ಇಂದ ಡಿವೈಡ್ ಮಾಡ್ಬಿಟ್ರಿ. ಓಕೆ, ಏನಾಗುತ್ತೆ, 9 4 ಜಾ 9 11 ಜಾ ಆನ್ಸರ್ ಬಂದ್ಬಿಟ್ಟು 4/11. ಈಗ ನೆಕ್ಸ್ಟ್ ನೋಡ್ರಿ, 18.18% ಅಂದ್ರೆ 18%. ಈಗ ಲಾಸ್ಟ್ 2 ನಂಬರ್ ಏನಿದೆ 18 ಇದೆ, ಅದನ್ನ 99 ಇಂದ ಡಿವೈಡ್ ಮಾಡ್ಬಿಡ್ರಿ. ಅವಾಗ ಏನಾಗುತ್ತೆ, 9 2 ಜಾ 9 11 ಜಾ ಆನ್ಸರ್ ಬಂದ್ಬಿಟ್ಟು 2/11. ಈಗ ನೆಕ್ಸ್ಟ್ ನೋಡ್ರಿ, 15.15%. ಓಕೆ, ಸೊ ಲಾಸ್ಟ್ 2 ನಂಬರ್ ಏನಿದೆ 15 ಇದೆ, ಸೊ ಅದನ್ನ 99 ಇಂದ ಡಿವೈಡ್ ಮಾಡ್ರಿ. ಸೊ ಅವಾಗ ಏನಾಗುತ್ತೆ, ನೀವು ಕ್ಯಾನ್ಸಲ್ ಮಾಡಿದ್ರೆ 3 5 ಜಾ 3 33 ಜಾ ಆನ್ಸರ್ ಬಂದ್ಬಿಟ್ಟು 5/33. ಓಕೆ, ಈ ರೀತಿ ಈ ಫಾರ್ಮ್ ಅಲ್ಲಿ ಇದ್ರೆ ನೀವು ಈಸಿಯಾಗಿ ಈ ತರ ಕನ್ವರ್ಟ್ ಮಾಡ್ಬೋದು. ಓಕೆ, ಸೊ ಈಗ ಇನ್ನೊಂದು ಎಕ್ಸಾಂಪಲ್ ನೋಡ್ರಿ, 3.03 ತಂದ್ಕೊಡ್ರಿ. ಇಲ್ಲಿ ಏನಿಲ್ಲ ಅಂದ್ರೆ 0 ಇದೆ ಅಂತ ಅರ್ಥ, ಇದು ಕೂಡ ಈ ಫಾರ್ಮ್ ಅಲ್ಲೇ ಇರುತ್ತೆ. ಓಕೆ, ಇಲ್ಲಿ ಏನಿಲ್ಲ ಅಂದ್ರೆ 0 ಇದೆ ಅಂತ ಅರ್ಥ. ಸೊ ಈ ಫಾರ್ಮ್ ಅಲ್ಲಿ ಇದ್ರೆ ಏನ್ ಮಾಡ್ಬೇಕು ನಾವು, ಲಾಸ್ಟ್ ನಂಬರ್ 03 ಇದೆ, 03 ಡಿವೈಡೆಡ್ ಬೈ 99. ಸೊ 03 ಅಂದ್ರೆ ಒಂದೇ, ಬರೀ 3 ಅಂದ್ರೆ ಒಂದೇ, 3/99. 3 1 ಜಾ 3 33 ಜಾ ಆನ್ಸರ್ ಬಂದ್ಬಿಟ್ಟು 1/33. ಓಕೆ, ಸೊ ಇದ್ರ ಆನ್ಸರ್ ಏನಾಗುತ್ತೆ, 1/33. ಸೊ ನಾನು ನಿಮಗೆ 2 ಎಕ್ಸಾಂಪಲ್ ಕೊಡ್ತೀನಿ. ಒಂದು ಬಂದ್ಬಿಟ್ಟು ನಿಮಗೆ 54.54% ಇದನ್ನ ಫ್ರಾಕ್ಷನ್ ಕನ್ವರ್ಟ್ ಮಾಡ್ರಿ. ಇನ್ನೊಂದು ಬಂದ್ಬಿಟ್ಟು 9.09%. ಇವೆರಡನ್ನ ಫ್ರಾಕ್ಷನ್ ಕನ್ವರ್ಟ್ ಮಾಡ್ಬಿಟ್ಟು ಅದರ ಆನ್ಸರ್ನ ಈ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕಮೆಂಟ್ ಮಾಡಿ. ಟೀಚಿಂಗ್ ಇಷ್ಟ ಆದ್ರೆ ನನ್ನ ವಾಟ್ಸಪ್ ಚಾನಲ್ ನ ಜಾಯ್ನ್ ಆಗ್ರಿ. ಅದ್ರ ಲಿಂಕ್ ಬಂದ್ಬಿಟ್ಟು ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಆಮೇಲೆ ಎಲ್ಲಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಬೇಕಿರೋ ಇಂಪಾರ್ಟೆಂಟ್ ಶಾರ್ಟ್ ಕಟ್ ಎಲ್ಲ ಒಂದು ಪ್ಲೇ ಲಿಸ್ಟ್ ಲಿಂಕ್ ಮಾಡಿದೀನಿ. ಅದನ್ನ ಈ ವಿಡಿಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ, ಅದನ್ನ ನೀವು ರೆಫರ್ ಮಾಡ್ರಿ. ಆಮೇಲೆ ಈ ಚಾನಲ್ ಅಲ್ಲಿ ನಾನು ಆನ್ಸು, ರೀಸನಿಂಗು, ಇಂಗ್ಲಿಷು, ಕಂಪ್ಯೂಟರ್ ಮತ್ತೆ ಕರೆಂಟ್ ಅಫೇರ್ಸ್, ಬ್ಯಾಂಕಿಂಗ್ ಅವೇರ್ನೆಸ್ ಮತ್ತೆ ಜನರಲ್ ಅವೇರ್ನೆಸ್ ಎಲ್ಲ ಟೀಚ್ ಮಾಡ್ತೀನಿ. ಸೊ ಅದಕ್ಕೋಸ್ಕರ ನನ್ನ ಚಾನಲ್ ನ ನೀವು ಸಬ್ಸ್ಕ್ರೈಬ್ ಮಾಡ್ರಿ.